ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಹಿಂದಿನ ಸರ್ಕಾರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿ ಅಂತ ಹೇಳಿ ಒಂದು 8,000 ರೂಪಾಯಿಯನ್ನ ಘೋಷಣೆ ಮಾಡಿತ್ತು. ಅದು ಪ್ರತಿ ವರ್ಷನೂ ಬಂತು. ಅದು ತೆಗೆದುಕೊಂಡಿರ್ತಕ್ಕಂತಹ ಫಲಾನುಭವಿಗಳೇ ನಾನು ಒಬ್ಬ ವಿದ್ಯಾರ್ಥಿ. ಈಗಿನ ಸರ್ಕಾರ ಆಗಿರ್ತಕ್ಕಂಥ ನೀವುಗಳನ್ನ ಬಂದ್ ಮಾಡಿದ್ರಿ. ಬೇಕೇನ್ರಿ? ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಯುವ ನಿಧಿ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕೆ 3,000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ. ಆದ್ರೆ ಆ ಯುವ ನಿಧಿಯ ಫಲಾನುಭವಿ ಆಗ್ಬೇಕಾದ್ರೆ ನಿಮ್ಮ ಸರ್ಕಾರ ಹೇಳುತ್ತೆ ಅವನು ತನ್ನನ್ನು ತಾನು ನಿರುದ್ಯೋಗಿ ಅಂತ ಹೇಳಿ ಘೋಷಣೆ ಮಾಡ್ಕೋಬೇಕು. ಅಂದಾಗ ಮಾತ್ರ ನೀವು 3,000 ರೂಪಾಯಿನ ಡಿಗ್ರಿ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತೀರಿ. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಸರ್ಕಾರ ನಿರುದ್ಯೋಗಿಗಳಿಗೆ ಒಂದು ಉತ್ತೇಜನ ನೀಡ್ತಾ ಇದೆ, ಒಂದು ಓಲೈಕೆಯ ರಾಜಕಾರಣ, ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿಗಳು ಚರ್ಚೆ ನಡೀತಾ ಇದೆ. ಇಂದಿನ ಉದ್ದೇಶ ನೋಡಿದರೆ ಇದೊಂದು ಆರ್ಥಿಕವಾಗಿ ಈ ದೇಶವನ್ನ ಈ ಒಂದು ಚುನಾವಣೆ ನಡೆಯಬೇಕಾದ್ರೆ ಸರಿಸುಮಾರು 500 ಕೋಟಿ 600 ಕೋಟಿ ಇವತ್ತು ವಿಧಾನಸಭಾ ಚುನಾವಣೆ ನಡೆಯಲಿಕ್ಕೆ ಖರ್ಚು ವೆಚ್ಚ ಅಂತ ಹೇಳಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಒಂದು 500 ಕೋಟಿ 600 ಕೋಟಿ ಒಂದು ಚುನಾವಣೆ ನಡೆಸೋದರಿಂದ ಅದನ್ನ ಈ ರಾಜ್ಯದ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಅನ್ನುವ ಹಿತದೃಷ್ಟಿಯಿಂದ ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನುವ ಉದ್ದೇಶ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟ್. ಕೇಂದ್ರದ ಚುನಾವಣೆ ರಾಜ್ಯದ ಚುನಾವಣೆ ಒಂದೇ ಸರಿ ಆಯ್ತು. ಎಲ್ಲಾ ಸರ್ಕಾರಗಳು ರಚನೆ ಆದವು. ಈಗ ಸರ್ಕಾರ ಬಿತ್ತು, ಪತನ ಆಯ್ತು. ಯಾವ್ದೋ ಒಂದು ಸರ್ಕಾರ ಅವಾಗ ಏನ್ ಮಾಡ್ಬೇಕು? ರಾಜ್ಯ ಸರ್ಕಾರ ಪತನ ಆದ್ರೆ ಏನ್ ಮಾಡ್ಬೇಕು? ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಇತ್ತು. ಅವಾಗ ಒನ್ ನೇಷನ್ ಒನ್ ಎಜುಕೇಶನ್ ಯಾಕೆ ಆಗ್ಬಾರ್ದು? ಒನ್ ನೇಷನ್ ಒನ್ ಹೆಲ್ತ್ ಕಾರ್ಡ್ ಯಾಕೆ ಆಗ್ಬಾರ್ದು? ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಇದು ಡೆಬಿಲ್ ಸರ್ಟಿಫಿಕೇಟ್ ಅಂತಾರೆ. ನೀನ್ ಹಿಂಗೂ ಮಾತಾಡ್ಬೋದು, ಹಂಗೂ ಮಾತಾಡ್ಬೋದು. ನಾವು ಯುವ ನಿಧಿಗಳಿಗೆ ದುಡ್ಡು ಕೊಡ್ತೀವಿ, ನೀವು ಅದಕ್ಕೆ ಏನ್ ಹೇಳ್ತೀರಿ? ಕೊಟ್ರೆ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಟ್ರೆ ಅದು ಸರಿ ಇಲ್ಲ ಅಂತ ನಿನ್ನ ವಾದನ? ಉದ್ಯೋಗ ಎಂಪ್ಲಾಯ್ಮೆಂಟ್ ಎಲ್ಲಾ ಸರ್ಕಾರಗಳು ಸೇರಿದ್ರು ಕೂಡ ಎಲ್ಲರಿಗೆ ಕೆಲಸ ಕೊಡ್ಸಕ್ ಸಾಧ್ಯನೇ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಯಾರು ನಂಗೆ ಬಂದು ಹೇಳಿದ್ರೆ ಸುಳ್ಳು ಹೇಳ್ತಾರಂತ ಅರ್ಥ. ನಾವು ಕೊಡ್ತಕ್ಕಂಥದ್ದು ಅವನಿಗೆ ಅನುಕೂಲ ಆಗ್ಲಿ, ಅದೇನು ಬಹಳ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ದುಡ್ಡಲ್ಲ. ಒಂದು ಎಫರ್ಟ್ ಮಾಡಿದೀವಿ. ಆ ಎಫರ್ಟ್ ನೀನ್ ಅಭಿಪ್ರಾಯ ಇಲ್ಲ ಅಂದ್ರೆ ಐ ರೆಸ್ಪೆಕ್ಟ್ ಇಟ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿನ್ನ ಅಭಿಪ್ರಾಯ ಸರಿ ಇಲ್ಲ ಅಂತಂದ್ರೆ ರೆಸ್ಪೆಕ್ಟ್ ಮಾಡ್ತೇನೆ ಅದಕ್ಕೆ. ಬಟ್ ನಮ್ಮ ಅಭಿಪ್ರಾಯ ಅದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನ್ನ ಭಿನ್ನಾಭಿಪ್ರಾಯ ನಾನು ಗೌರವಿಸಬೇಕು, ನನ್ನ ಅಭಿಪ್ರಾಯ ನೀನು ಗೌರವಿಸಬೇಕು. ಡಿಫರೆನ್ಸ್ ಆಫ್ ಒಪಿನಿಯನ್ ಇರಲಿ, ಬಟ್ ಗೌರವ ಒಬ್ರಿಗೊಬ್ರಿಗೆ ಇರಲಿ. ಆಕಾಶದಲ್ಲಿ ಗರುಡ ಹಿಡ್ಕೊಂಡಂತ ಅಂದಂಗ ಆಗೋಯ್ತು.